ಕರಾವಳಿ ಬೆಂಕಿ ಕೆಂಡದಂತಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಜನ ಹೊರಗೆ ಬರೋದಕ್ಕೂ ಕೂಡ ಕಷ್ಟವಾಗ್ತಿದೆ. ಒಂದು ಕಡೆಯಿಂದ ಮನುಷ್ಯರಿಗೆ ಸಂಕಷ್ಟ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎದುರಾಗಿದ್ರೆ ಇನ್ನೊಂದು ಕಡೆ ಸಮುದ್ರದಲ್ಲಿಯೂ ಕೂಡ ತಾಪಮಾನ ಉಷ್ಣಾಂಶ ಏರಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮೀನೆಲ್ಲವೂ ಕೂಡ ಆಳ ಸಮುದ್ರದಲ್ಲಿ ತಳಭಾಗಕ್ಕೆ ಹೋಗಿ ಸೇರಿಕೊಂಡಿರುವಂಥದ್ದು. ಹೀಗಾಗಿ ಮೀನುಗಾರಿಕೆಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ನಾನೀಗ ಮಂಗಳೂರಿನ ಮೀನುಗಾರಿಕೆ ಧಕ್ಕೆಯಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಮೀನುಗಾರಿಕೆ ಧಕ್ಕೆ. ಯೂಶ್ವಲಿ ಆಗಿ ಈ ಟೈಮಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಮೀನುಗಾರಿಕೆ ಅಂದರೆ ಮೀನುಗಾರಿಕೆ ಚಟುವಟಿಕೆಗಳು ನಡೆಯುವಂಥ ತಿಂಗಳಾಗಿತ್ತು. ಆದರೆ ಈ ಬಾರಿ ಒಂದು ಕಡೆಯಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಹೀಗಾಗಿ ಜನ ಹೊರಗೆ ಬರೋದಕ್ಕೂ ಕೂಡ ಕಷ್ಟಪಡ್ತಿದೆ. ಅಂದರೆ ಈ ಬಿಸಿಲಿನ ಹೊತ್ತಿಗೆ ಹೊರಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಇದರ ಜೊತೆಗೆ ಸಮುದ್ರದಲ್ಲಿಯೂ ಕೂಡ ತಾಪಮಾನ ಹೆಚ್ಚಾಗಿರೋದ್ರ ಹಿನ್ನೆಲೆಯಲ್ಲಿ ಆ ಮೀನುಗಾರಿಕೆಯು ಕೂಡ ಸಂಪೂರ್ಣವಾಗಿ ನಷ್ಟವನ್ನು ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಸಮುದ್ರದಲ್ಲಿಯೂ ತಾಪಮಾನ ಏರಿಕೆ ಆಗಿರೋದ್ರಿಂದಾಗಿ ಮೀನುಗಳೆಲ್ಲವೂ ಕೂಡ ತಳ ಸೇರ್ತಿದೆ. ಹೀಗಾಗಿ ಮೀನುಗಾರರು ಪರದಾಡ್ತಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಸುಮಾರು ಮಂಗಳೂರು ಅಂದರೆ ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಂದರು ಭಾಗದಲ್ಲೇ 1,500ಕ್ಕೂ ಹೆಚ್ಚು ಆಳ ಸಮುದ್ರ ಮೀನುಗಾರಿಕಾ ಬೋಟ್ಗಳಿವೆ. ಇದರಲ್ಲಿ 1,000ಕ್ಕೂ ಹೆಚ್ಚು ಬೋಟ್ಗಳು ಈಗಾಗಲೇ ಬಂದರಿನಲ್ಲೇ ಲಂಗರ್ ಹಾಕಿರುವಂಥದ್ದು. ಯಾವುದೂ ಹೆಚ್ಚಿನ ಬೋಟ್ಗಳು ಮೀನುಗಾರಿಕೆ ತೆರಳದೆ ಇಲ್ಲೇ ಬಂದರಿನಲ್ಲೇ ಲಂಗರ್ ಹಾಕಿರುವಂಥದ್ದು. ಯಾಕಂತೇಳಿದರೆ ಒಂದು ಬೋಟು ಅಂದರೆ ಆಳ ಸಮುದ್ರ ಮೀನುಗಾರಿಕೆ ಬೋಟ್ಗಳು ಒಂದು 12ರಿಂದ 13 ದಿವಸ ಆಳ ಸಮುದ್ರ ಮೀನುಗಾರಿಕೆ ಅಂದರೆ ಒಮ್ಮೆ ಹೋದರೆ ಮತ್ತೆ ವಾಪಸ್ ಬರುವಂಥದ್ದು 12-13 ದಿವಸ ಬಿಟ್ಟು. ಆದರೆ ಈ 12-13 ದಿವಸದಲ್ಲಿ ಸುಮಾರು ಅಂದರೆ ಡೀಸೆಲ್ ಮತ್ತು ಅದರಲ್ಲಿರ್ತಕ್ಕಂಥ ಕಾರ್ಮಿಕರು ಸೇರಿ ಒಟ್ಟು 6 ಲಕ್ಷ ಖರ್ಚಾಗುತ್ತೆ. ಆದರೆ 6 ಲಕ್ಷ ಖರ್ಚಾಗಿದ್ದಕ್ಕೆ ಅಷ್ಟೇ ಪ್ರಮಾಣದ ಮೀನುಗಳು ಕೂಡ ದೊರಕಬೇಕಾಗುತ್ತೆ. ಆದರೆ ಇದೀಗ ತಾಪಮಾನ ಏರಿಕೆಯಿಂದಾಗಿ ಮೀನುಗಳೆಲ್ಲವೂ ಕೂಡ ತಳವನ್ನು ಸೇರಿದ್ರ ಕಾರಣಕ್ಕಾಗಿ ಹೆಚ್ಚಿನ ಮೀನುಗಳು ಬಲೆಗೆ ಬೀಳ್ತಾ ಇಲ್ಲ. ಹೀಗಾಗಿ ಸುಮಾರು 4 ಲಕ್ಷದಷ್ಟು ನಷ್ಟವೇ ಆಗ್ತಿದೆ. ಅಂದರೆ ಆ ಹೋಗು ಬರುವಂಥ ಖರ್ಚು ಏನು 6 ಲಕ್ಷ ಎಂದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಲಕ್ಷದ ಮೀನು ಸಿಕ್ಕಿದ್ರೂ ಕೂಡ ಮತ್ತೆ 4 ಲಕ್ಷ ನಷ್ಟವೇ ಆಗ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಹೆಚ್ಚಿನ ಬೋಟ್ನ ಮೀನುಗಾರಿಕೆಯನ್ನು ಬೋಟ್ನ ಮಾಲೀಕರೇ ಎಂದರೆ ಅವರು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳ್ತಿಲ್ಲ. ಹೀಗಾಗಿ ಸದ್ಯ ನೀವು ದೃಶ್ಯದಲ್ಲಿ ಗಮನಿಸಿದರೆ ಗೊತ್ತಾಗ್ಬೋದು, ಇಲ್ಲಿ ತುಂಬ ಗಿಜಿಗಿಡುತ್ತೆ ಇತ್ತು ಈ ಬಂದರು. ಆದರೆ ಇದೀಗ ಹೆಚ್ಚಿನ ಮೀನುಗಾರಿಕೆ ಚಟುವಟಿಕೆಗಳು ಕಾಣಿಸ್ತಿಲ್ಲ. ಕೆಲವೊಂದಿಷ್ಟು ಬೋಟ್ಗಳು ಮಾತ್ರ, ಬೆರಳೆಣಿಕೆಯ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಈಗ ಸದ್ಯಕ್ಕೆ ಹೋಗ್ತಿರತಕ್ಕಂಥ ದೃಶ್ಯ ಈಗ ನಮಗೆ ಕಂಡು ಬರ್ತಕ್ಕಂಥದ್ದು. ಇದರ ಜೊತೆಗೆ ಮೀನುಗಳನ್ನು ಅಂದರೆ ಸುಮಾರು 12-13 ದಿವಸ ಮೀನನ್ನು ಹಿಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಸ್ಟೋರೇಜ್ಗೆ ಐಸ್ ಕೂಡ ಬೇಕಾಗುತ್ತೆ. ಆದರೆ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಐಸಲ್ಲಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ಬೇಗ ಕರಗ್ತದೆ. ಹೀಗಾಗಿ 13 ದಿವಸದ ಬದಲು ಸುಮಾರು ಒಂದು 6-7 ದಿವಸದ ಒಳಗಾಗಿ ಬರಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ಮೀನುಗಾರಿಕೆಯನ್ನು ನಡೆಸುವಂಥದ್ದು ಈಗ ಸದ್ಯಕ್ಕೆ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆ ಜನರಿಗೂ ಕೂಡ ಹೊರಗೆ ಅಂದರೆ ಬಿಸಿಲಿನಿಂದ ಹೊರಗಡೆ ಬರೋದಕ್ಕೆ ಸಂಕಷ್ಟ ತೊಂದರೆ ಆಗ್ತಿರುವಂಥದ್ದು. ಇದರ ಜೊತೆಗೆ ಮೀನುಗಾರಿಕೆಯೂ ಕೂಡ ನಷ್ಟವನ್ನು ಆಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಬೋಟ್ಗಳು ಮಂಗಳೂರಿನಲ್ಲಿ ಗಮನಿಸ್ಬೋದು. ಈ ಬಂದರನ್ನು ನೋಡಿದರೆ ಗೊತ್ತಾಗುತ್ತೆ, ಹೆಚ್ಚಿನ ಬೋಟ್ಗಳು ಬಂದರಿನಲ್ಲೇ ಲಂಗರ್ ಹಾಕಿ ನಿಂತಿರುವಂಥದ್ದು. ಸದ್ಯ ಇನ್ನೂ ಅಂದರೆ ಈಗ ಮಾರ್ಚ್ ಆರಂಭದಲ್ಲಿ ಈ ರೀತಿಯಾಗಿದ್ದರೆ ಇನ್ನು ಏಪ್ರಿಲ್ ತಿಂಗಳೇ ಇದೆ. ಸೊ ಆ ಟೈಮಲ್ಲಿ ಇನ್ನಷ್ಟು ತಾಪಮಾನ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆ ಟೈಮಲ್ಲೂ ಕೂಡ ಮೀನುಗಾರಿಕೆ ಇದೇ ರೀತಿಯಾಗಿ ಮುಂದುವರೆದರೆ ಈ ಬಾರಿಯ ಮೀನುಗಾರಿಕೆ ಋತು ಸಂಪೂರ್ಣವಾಗಿ ನಷ್ಟದಲ್ಲೇ ಕಳಿಬೇಕಾದಂಥ ಪರಿಸ್ಥಿತಿ ಇಲ್ಲಿನ ಮೀನುಗಾರಿಕೆ ಇರುವಂಥದ್ದು. ಆಮೇಲೆ ಮಳೆಗಾಲ ಬರುತ್ತೆ. ಮಳೆಗಾಲ ಬಂದ ಸಂದರ್ಭದಲ್ಲಿ ಮೀನುಗಾರಿಕೆ ನಿಷೇಧದ ಅವಧಿ ಸುಮಾರು 61 ದಿವಸ ಇರುತ್ತೆ. ಸೊ ಆ ಟೈಮಲ್ಲಿ ಸಂಪೂರ್ಣವಾಗಿ ಮೀನುಗಾರಿಕೆ ಬಂದ್ ಆಗುತ್ತೆ. ಒಂದು ಕಡೆಯಿಂದ ಈ ತಾಪಮಾನ ಏರಿಕೆಯಿಂದಾಗಿ ಜನರಿಗೆ ಒಂದು ಕಡೆಯಿಂದ ಕಷ್ಟ ಆದರೆ ಇನ್ನೊಂದು ಕಡೆ ಮೀನುಗಾರರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.